ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದ್ದುಗೆ ಯುದ್ಧಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ. ಇದೀಗ ತಾನೇ ಕೆಸಿ ವೇಣುಗೋಪಾಲ್ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ನೋಡಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗೇ ಇಲ್ಲ. ನಾಯಕತ್ವ ಬದಲಾವಣೆ ಚರ್ಚೆಗೆ ನಾವು ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರೆದಿಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗಿಲ್ಲ. ಬದಲಾಗಿ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ಅಂತ ಹೇಳೋದ್ರ ಮೂಲಕ ಗದ್ದುಗೆ ಗುದ್ದಾಟ, ನಾಯಕತ್ವ ಬದಲಾವಣೆ ವಿಚಾರ ಸದ್ಯಕ್ಕೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ಇಷ್ಟೊಂದು ಹೈ ಡ್ರಾಮಾ, ಇಷ್ಟೊಂದು ಮೀಟಿಂಗ್ ಮೇಲೆ ಮೀಟಿಂಗ್, ಮೋಸ್ಟ್ ಪ್ರಾಬಬ್ಲಿ ಇಬ್ಬರಲ್ಲಿ ಒಂದು ತಾಳ ಮೇಳ ಅಲ್ಲಿ ಕಂಡು ಬಂದಿಲ್ಲ ಅಂತ ಅನ್ಸುತ್ತೆ. ಅದರ್ವೈಸ್ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಅವರು ಸುತಾರಾಮ್ ಒಪ್ಲಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ನಡೆದದ್ದು ಕೇವಲ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಮೀಟಿಂಗ್, ನಾಯಕತ್ವ ಬದಲಾವಣೆಯ ಮೀಟಿಂಗ್ ಅಲ್ಲ ಅಲ್ಲ ಅಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಾಗಿ ಸ್ವತಃ ಕೆಸಿ ವೇಣುಗೋಪಾಲ್ ಅವರು ಪಕ್ಕದಲ್ಲಿ ಸಿದ್ದರಾಮಯ್ಯನವ್ರನ್ನ ನಿಲ್ಲಿಸಿಕೊಂಡು ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ, ನೋ, ಇದು ಗದ್ದಿಗೆ ಯುದ್ಧ ಅಲ್ಲ, ಇದು ಕೇವಲ ಚುನಾವಣೆಗೆ ಬೇಕಾದಂತಹ ಪ್ರಿಪರೇಷನ್ಗೆ ನಡೆಸಿದಂತಹ ಮೀಟಿಂಗ್ ಮತ್ತು ಮಾತುಕತೆ ಅಂತ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಇಲ್ಲ ಇಲ್ಲ. ನಿರಾಸೆಯಿಂದ ಕನಸು ಭಗ್ನಗೊಂಡು ವಾಪಸ್ ಬರಬೇಕಾದಂತ ಪರಿಸ್ಥಿತಿ ಡಿಕೆ ಶಿವಕುಮಾರ್ ಅವರಿಗೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಸಚಿವರುಗಳು, ದೊಡ್ಡ ದೊಡ್ಡ ನಾಯಕರುಗಳು, ಮುಖಂಡರುಗಳು ಎಲ್ಲರೂ ಸಪರೇಟ್ ಆಗಿ ಗುಂಪಾಗಿ ದೆಹಲಿಗೆ ಹೋಗಿದ್ದು ನೋಡಿದ್ರೆ ಏನೋ ಮಹತ್ತರವಾದಂತ ಬದಲಾವಣೆ ಆಗುತ್ತೆ ಅಂತ ಜನ ಕಾತರ ಕುತೂಹಲದಿಂದ ಕಾಯ್ತಾ ಇದ್ರು. ಇವರು ಮಾಡ್ತಾ ಇರುವಂತ ಪ್ರತಿಯೊಂದು ಮೀಟಿಂಗ್ ನ ಮೇಲೂ ಕೂಡ ಕುತೂಹಲದಿಂದ ಏನಾಗಬಹುದು ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಬೆಳಗ್ಗಿಂದ ಸಾಲು ಮೀಟಿಂಗ್ ಮಾಡಿ, ಬೆಳಗ್ಗಿಂದಲೂ ಕೂಡ ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕೊನೆಗೆ ಈಗ 5 ಗಂಟೆಗೆ 10 ನಿಮಿಷ 6 ಗಂಟೆಗೆ 10 ನಿಮಿಷ ಇರುವಾಗ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳ ಜೊತೆ ಬಂದು ನೋಡಿ ನಾಯಕತ್ವ ವಿಚಾರ ನಾವು ಚರ್ಚೆ ಮಾಡಿಲ್ಲ, ನಾವು ಚರ್ಚೆ ಮಾಡಿದ್ದು ರಾಜ್ಯಸಭೆ ಚುನಾವಣೆಗೆ ವಿಚಾರ, ಹಾಗಾಗಿ
ಇದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ ಅಂತ ಹೇಳಿದ್ರು. ಇಷ್ಟು ಮಾಡೋಕೆ ಅಷ್ಟು ಜನ ನಾಯಕರನ್ನ ಅಷ್ಟು ಫ್ಲೈಟ್ಗಳಲ್ಲಿ ಕರ್ಸ್ಕೊಂಡ್ರಲ್ಲ ನೀವೇ ಯಾರಾದ್ರೂ ಬಂದು ಇಲ್ಲಿ ಮಾತುಕತೆ ನಡೆಸಿದ್ರೆ ಮುಗಿದೋಗ್ತಿತ್ತಪ್ಪ. ಅದೇ ಕೆ.ಸಿ. ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ಹೆಂಗೂ ಬೆಂಗಳೂರಲ್ಲೇ ಇದ್ರು. ಖರ್ಗೆ ಅವರು ಬೆಂಗಳೂರಲ್ಲೇ ಇರ್ತಾರೆ. ವೇಣುಗೋಪಾಲ್ ಅವ್ರು ಬರ್ಬೋದಾಗಿತ್ತಪ್ಪ, ಬಂದು ಇಲ್ಲೇ ಮಾತುಕತೆ ನಡೆಸಿ ಇಲ್ಲೇ ಎಲ್ಲರಿಗೂ ಏನೇನ್ ಬೇಕೋ ಹೇಳ್ಬೋದಾಗಿತ್ತು. ಅದಕ್ಕಿಷ್ಟು ಜನನ ಗುಂಪು ಗಟ್ಲೆ ಡೆಲ್ಲಿಗೆ ಕರೆಸಿ ಮೀಟಿಂಗ್ ಮಾಡಿ ಇಷ್ಟೆಲ್ಲ ಅವಶ್ಯಕತೆನೇ ಇರ್ಲಿಲ್ಲ. ದಟ್ ಮೀನ್ಸ್ ಟಾಕ್ಸ್ ಫೇಲ್ ಆಗಿದೆ, ಮಾತುಕತೆ ಫೇಲ್ ಆಗಿದೆ. ಯಾವುದೇ ಇತ್ಯರ್ಥಕ್ಕೆ ಬರೋದಕ್ಕೆ ಹೈಕಮಾಂಡ್ಗೆ ಸಾಧ್ಯ ಆಗಿಲ್ಲ ಮತ್ತು ನಾಯಕತ್ವ ಬದಲಾವಣೆಯ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಕನಸು ಭಗ್ನವಾಗಿದೆ. ಇವತ್ತಾಗ್ತೀನಿ ನಾಳೆ ಆಗ್ತೀನಿ ಅಂತ ದಿನ ಬೆಳಗಾದರೆ ತಾನು ಯಾವಾಗ ಮುಖ್ಯಮಂತ್ರಿ ಆಗಬೇಕು ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಏನು ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು, ಇವತ್ತು ಎಲ್ಲ ಇತ್ಯರ್ಥ ಆಗ್ಬಿಡುತ್ತೆ, ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನೇನೋ ಅನ್ನುವಂತ ಕನಸನ್ನ ಹೊತ್ತು ಹೋಗಿದ್ರು. ಆದ್ರೆ ಆ ಕನಸು ಭಗ್ನಗೊಂಡಿದೆ, ಚೂರಾಗಿದೆ. ಮತ್ತೆ ಖಾಲಿ ಕೈಯಲ್ಲಿ ಇಬ್ಬರು ಡಿ.ಕೆ. ಬ್ರದರ್ಸ್ ವಾಪಸ್ ಬರ್ಬೇಕಾದಂತಹ ಪರಿಸ್ಥಿತಿ. ಮತ್ತೆ ಇಲ್ಲಿ ಸಿದ್ದರಾಮಯ್ಯನವರ ಮೇಲುಗೈ ಆಗಿದೆಯಾ? ಸಿದ್ದರಾಮಯ್ಯನವರ ಜೊತೆ 1-to-1 ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯನವರು ಅದೇನು ಬಾಂಬ್ ಸಿಡಿಸಿದ್ರು, ಅದೇನು ಬಾಂಬ್ ಹಾಕಿದ್ರೋ ಗೊತ್ತಿಲ್ಲ. ಹೈಕಮಾಂಡ್ ಈ ಟಾಕ್ಸ್ ಅನ್ನ ಫರ್ದರ್ ಮೂವ್ ಮಾಡಕ್ಕೆ ಹೋಗ್ಲಿಲ್ಲ, ಇಲ್ಲಿಗೆ ಫುಲ್ ಸ್ಟಾಪ್ ಆಯ್ತು. ಮತ್ತು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನಾನು ಅದನ್ನ ನೋಡ್ಬೇಕು, ಹೆಂಗಿತ್ತ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಏನ್ ಹೇಳಿದ್ರು ಅಂತ. ಬನ್ನಿ ಅವ್ರು ಏನ್ ಹೇಳಿದ್ರು ಕೇಳೋಣ. Jharkhand like the states. That's all. This is what we have decided today, nothing else discussed today. Thank you. Thank you. I said we will not take any questions. Jharkhand like the states. That's all. This is what we have decided today, nothing else discussed today. Thank you. Thank you. I said we will not take any questions. Jharkhand like the states. That's all. This is what we have decided today, nothing else discussed today. Thank you. Thank you. I said we will not take any questions. Jharkhand like the states. That's all. This is what we have decided today, nothing else discussed today. Thank you. Thank you. I said we will not take any questions. Jharkhand like the states. That's all. This is what we have decided today, nothing else discussed today. Thank you. Thank you. I said we will not take any questions. Jharkhand like the states. That's all. This is what we have decided today, nothing else discussed today. Thank you. Thank you. I said we will not take